ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆ 19ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 20 ಶುರು ಮಾಡೋಣ. ನಾನು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ರವಿ ಅವ್ರ ಹೆಂಡತಿ ಸುನೀತಾ ಎಂದು ಹೇಳಿದಾಗ, ಓ ಕ್ಷಮಿಸಿ ಅದಕ್ಕೆ, ನನಗೆ ಗೊತ್ತಾಗಲಿಲ್ಲ. ಇದೇ ಮೊದಲು ಸಾರಿ ನೋಡ್ತಿರೋದಲ್ವಾ, ಅದಕ್ಕೆ ಪ್ಲೀಸ್ ಒಳಗೆ ಬನ್ನಿ ಎಂದು ಹೇಳಿ ಸೋಫಾ ಕಡೆ ಕೈ ತೋರಿಸಿ ಕೂರಲು ಹೇಳಿದರು. ಪರವಾಗಿಲ್ಲ ಪೂರ್ಣಿಮಾ, ನಾನೀಗ ಬಂದಿದ್ದು ನಿನ್ನ ಜೊತೆ ಮಾತಾಡಬೇಕು ಅಂತ ಎನ್ನುತ್ತಾ ಕೂತಳು. ಏನು ವಿಷಯ ಅದಕ್ಕೆ ಹೇಳಿ. ಒಂದು ನಿಮಿಷ, ಒಂದು ಕಾಫಿ ತಂದುಬಿಡ್ತೀನಿ, ಕುಡ್ದು ಆಮೇಲೆ ಮಾತಾಡಿದ್ರೆ ಆಯಿತು ಎನ್ನಲು, ಪೂರ್ಣಿಮಾ ಕಾಫಿ ಮಾಡೋ ತೊಂದರೆ ತೊಗೊಳ್ಬೇಡ, ಮನೆಯಿಂದ ಬರ್ತಾ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ, ನಿನ್ನ ಬಾಯಲ್ಲಿ ಕೂತ್ಕೊ, ನಿನ್ನ ಜೊತೆ ಮಾತಾಡಬೇಕು ಎಂದು ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡಳು. ಒಂದು ನಿಮಿಷ, ಅವ್ರಿಗೆ ಕಾಲ್ ಮಾಡ್ತೀನಿ, ಅವ್ರು ನಿಮ್ಮ ಮನೆ ಆಚೆ ಇದ್ದಾರೆ. ಹೌದು, ಮನೇಲಿ ಯಾರೂ ಕಾಣಿಸ್ತಿಲ್ಲ, ನೀನೊಬ್ಬಳೇ ಇರೋದಾ ಎಂದು ಕೇಳಿದರೆ, ಅದಕ್ಕೆ ಸ್ಮಿತಾ ಮದುವೆಗೆ ಗಂಡಿನ ಮನೆಯವರು ಜವಳಿ ಹಾಕ್ಸೋದಕ್ಕೆ ಬಂದಿದ್ರು, ಅದಕ್ಕೆ ಚಿಕ್ಕಮ್ಮ ಮತ್ತು ಸ್ಮಿತಾ ಹೋಗಿದ್ದಾರೆ, ಈಗ ನಾನು ಒಬ್ಬಳೇ ಮನೆಯಲ್ಲಿರೋದು ಎಂದಳು ಪೂರ್ಣಿಮಾ. ಹೌದಾ, ಸರಿ, ಹಾಗಿದ್ರೆ ಅವ್ರಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಎಂದು ರವಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಬರಲು ಹೇಳಿದ. 5 ನಿಮಿಷದಲ್ಲಿ ರವಿ ಮನೆಗೆ ಬಂದಿದ್ದ. ಒಳ ಬರುತ್ತಿದ್ದ ಹಾಗೆ ಪೂರ್ಣಿಮಾ ಎಲ್ಲಿ ಎಂದು ಕೇಳಿದಾಗ, ರೀ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ, ನೀವು ಕೂತ್ಕೊಳ್ಳಿ, ಅವಳು ಚಿಕ್ಕಮ್ಮ ಮತ್ತು ತಂಗಿ ಮದುವೆ ಜವಳಿ ಹಾಕ್ಸೋದಕ್ಕೆ ಹೋಗಿದ್ದಾರಂತೆ ಎಂದಳು. ಹೌದಾ ಎನ್ನುತ್ತಾ ಸೋಫಾದ ಮೇಲೆ ಕೂತ. ಪೂರ್ಣಿಮಾ ಕಾಫಿ ಮಾಡಿಕೊಂಡು ಬಂದು, ಅಣ್ಣ ಈಗ ಬಂದ್ರಾ ಎಂದಳು ಕಾಫಿ ಕೊಡುತ್ತಾ. ಹ್ಞೂ ಪೂರ್ಣಿಮಾ, ಹೇಗಿದೆಯಾ, ಏನು ತೊಂದರೆ ಇಲ್ಲ ತಾನೇ ಎಂದು ಕೇಳಿದರೆ, ಹ್ಞೂ ಅಣ್ಣ, ಏನೂ ತೊಂದರೆ ಇಲ್ಲ, ಒಂದು ಕಾಫಿ ಕುಡೀರಿ, ಆಹಾರ ಹೋಗುತ್ತೆ ಎಂದು ಕೊಟ್ಟಳು. ಮೂವರು ಒಟ್ಟಿಗೆ ಕೂತು ಕಾಫಿ ಕುಡಿದರು. ಹಾಂ ಪೂರ್ಣಿಮಾ, ಕೇಳೋದೇ ಮರ್ತೆ, ನಿಮ್ಮ ಅತ್ತಿಗೆ ಹೇಳಿದ್ಲು ಮದುವೆಗೆ ಬಟ್ಟೆ ತೆಗೆಯೋದಕ್ಕೆ ಹೋಗಿದ್ದಾರೆ ಎಂದೆ ಅಂತೆ, ದುಡ್ಡು ಹೇಗೆ ಹೊಂದಿಸ್ದೆ ಎಂದು ಕೇಳಿದರೆ, ಪೂರ್ಣಿಮಾ ಒಂದು ನಿಟ್ಟುಸಿರು ದಬ್ಬಿ ಕಣ್ ತುಂಬಿಕೊಂಡಾಗ, ಯಾಕೆ ಏನಾಯಿತು ಪೂರ್ಣಿಮಾ, ಅಳ್ಬೇಡ ಎಂದು ಸಮಾಧಾನ ಮಾಡಿದಳು ಸುನೀತಾ. ನಿನ್ನೆ ರಾತ್ರಿ ಏನೆಲ್ಲ ಆಯಿತು, ತನ್ನ ಚಿಕ್ಕಮ್ಮ ತನ್ನನ್ನು ಮನೆಯಿಂದ ಆಚೆ ಹಾಕಿದ್ದು, ಸಾಯೋದಕ್ಕೆ ಹೋಗಿ ತನ್ನ ಗೆಳತಿ ಕಾಪಾಡಿ ಇವಳಿಗೆ ದುಡ್ಡು ಕೊಟ್ಟಿದ್ದು ಎಲ್ಲವನ್ನು ಹೇಳಿ ಕಣ್ಣೀರು ಹಾಕಿ, ಇಷ್ಟೆಲ್ಲ ಆಯಿತು ಅಣ್ಣ, ನನ್ನ ಹಣೆ ಬರಹನೇ ಸರಿ ಇಲ್ಲ, ಆ ದೇವ್ರು ಇನ್ನೂ ಎಷ್ಟು ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ ಎಂದಾಗ, ಏನು ಇಷ್ಟೆಲ್ಲ ಆಯಿತಾ ಎಂದು ಆಘಾತದಿಂದ ಕೇಳಿದ. ಮತ್ತು ಯಾಕೊಂದು ಮಾತು ಹೀಗಾಗಿದೆ ಅಂತ ಹೇಳಲಿಲ್ಲ, ಅಷ್ಟು ಸರು ರಾತ್ರಿ ಅಷ್ಟೊಂದು ಜೋರು ಮಳೆಯಲ್ಲಿ ಸಾಯೋದಕ್ಕೆ ಹೋಗಿದ್ಯಾ, ಯಾಕೆ ನಿನಗೊಂದು ಬಾರಿನೂ ಈ ಅಣ್ಣ ಅದಕ್ಕೆ ನೆನಪಾಗಲಿಲ್ವಾ, ನಾನು ನಿನ್ನನ್ನು ನನ್ನ ಸ್ವಂತ ತಂಗಿ ಅಂತ ಭಾವಿಸಿದ್ದೀನಿ, ಆದರೆ ನೀನೇ ನನ್ನನ್ನು ನಿನ್ನ ಸ್ವಂತ ತಂಗಿ ಅಂತ ಅಣ್ಣ ಅಂತ ಭಾವಿಸಿಲ್ಲ. ನಾನು ಆಗಲೂ ಹೇಳಿದ್ದೆ, ಈಗಲೂ ಹೇಳ್ತಿದ್ದೀನಿ, ನೀನು ನನ್ನ ಸ್ವಂತ ತಂಗಿನೇ ಎಂದಾಗ, ಸಾರಿ ಅಣ್ಣ, ನನ್ನಿಂದ ತಪ್ಪಾಯಿತು, ಆ ಕ್ಷಣಕ್ಕೆ ನನಗೆ ಬೇರೆ ದಾರಿ ಕಾಣದೆ ಸಾಯೋ ನಿರ್ಧಾರ ಮಾಡಿದ್ದೆ, ಆದರೆ ನನ್ನ ಫ್ರೆಂಡ್ ಸ್ನೇಹ ದೇವ್ರ ಹಾಗೆ ಬಂದು ಕಾಪಾಡಿದ್ಲು, ಇಲ್ಲ ಅಂದಿದ್ರೆ ನಾನು ಈಗಾಗಲೇ ಯಾವ ಮೋರಿಯಲ್ಲಿ ಹೆಣವಾಗಿ ಬಿದ್ದಿರ್ತಿದ್ನೋ ಯಾರಿಗೆ ಗೊತ್ತು ಎಂದಳು ಕಣ್ಣೀರು ಹಾಕುತ್ತಾ. ಆ ಹುಡುಗಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು, ನಿನ್ನ ತಪ್ಪು ನಿರ್ಧಾರದಿಂದ ನಿನ್ನ ಪ್ರಾಣನೇ ಕಳ್ಕೊಳ್ತಿದ್ದೆ. ನೋಡು ಪೂರ್ಣಿಮಾ, ಇನ್ಯಾವತ್ತೂ ಈ ರೀತಿ ಜೀವನದಲ್ಲಿ ತಪ್ಪು ನಿರ್ಧಾರ ತಗೊಳ್ಬೇಡ ಎಂದಳು ಸುನೀತಾ. ಅದೆಲ್ಲ ಯಾಕೆ ಅವಳಿಗೆ ಹೇಳ್ತಿದ್ಯಾ ಸುನಿ, ನಾವು ಅವಳಿಗೆ ಏನೇನೂ ಅಲ್ಲ ಎಂದ ಕೋಪದಿಂದ. ಅಣ್ಣ ಪ್ಲೀಸ್, ಆ ಥರ ಅಲ್ಲ, ಆ ಸಮಯದಲ್ಲಿ ನನ್ನ ಮನಸ್ಸು ತುಂಬ ಕುಗ್ಗಿ ಹೋಗಿತ್ತು, ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೆ, ನನ್ನಿಂದ ಈಗ ಆಗ್ತಿರೋದು ತೊಂದರೆನೇ ಸಾಕು, ಮತ್ತು ನನ್ನಿಂದ ಬೇರೆ ಅವ್ರಿಗೆ ತೊಂದರೆ ಆಗೋದು ಇಷ್ಟ ಇರಲಿಲ್ಲ, ಅದಕ್ಕೆ ಆ ರೀತಿ ತೀರ್ಮಾನ ತಗೊಂಡಿದ್ದೆ. ಆ ದೇವರಿಗೂ ನನ್ನ ಮೇಲೆ ಕರುಣೆ ಬಾರದೆ ಸ್ನೇಹನ ರೂಪದಲ್ಲಿ ಬಂದು ಕಾಪಾಡ್ದ, ನನಗೆ ಕಷ್ಟಗಳ ಸರಮಾಲೆ ಕೊಡೋದು ಅಂದರೆ ಆ ದೇವ್ರಿಗೆ ಅದೇನು ಪ್ರೀತಿನೋ ನಾ ಕಾಣೆ ಎಂದಳು ಬೇಸರದಿಂದ. ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ, ಕೆಲಸ ಇಲ್ಲದೆ ತಂಗಿ ಮದುವೆಗೆ ದುಡ್ಡು ಹೊಂದಿಸೋದಕ್ಕಾಗದೆ ನೀನು ಅದೆಷ್ಟು ಕಷ್ಟಪಡ್ತಿದ್ಯೋ, ನಿಮ್ಮ ಚಿಕ್ಕಮ್ಮನಿಗೆ ವಿಷಯ ಗೊತ್ತಾಗಿ ಎಲ್ಲಿ ನಿನ್ನ ಮನೆಯಿಂದ ಆಚೆ ಹಾಕಿದ್ರು, ಎಲ್ಲಿ ನೀನು ತಪ್ಪು ನಿರ್ಧಾರ ಮಾಡಿ ಜೀವಕ್ಕೇನು ಮಾಡ್ಕೊಂಡ್ಯೋ ಏನೋ ಅಂತ ರಾತ್ರಿ ಎಲ್ಲ ಅದೇ ಯೋಚನೆಯಲ್ಲಿ ನಿದ್ದೆ ಬರದೆ ಹೊರಡಾಡಿದ್ದೀನಿ. ಒಬ್ಬ ಅಣ್ಣನಾಗಿ ನನ್ನ ಕೈಯಿಂದ ನಿನಗೇನೂ ಸಹಾಯ ಮಾಡೋದಕ್ಕಾಗ್ತಿಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು, ಆದರೆ ನಾನು ಅಂದ್ಕೊಂಡು ಹಾಗೆ ಪ್ರಾಣ ಕಳ್ಕೊಳ್ಳೋದಕ್ಕೆ ಹೋಗಿದ್ದೆ ಅಂದೆ ಅಲ್ಲ, ನಿನಗೇನಾದರೂ ಆಗಿದ್ದರೆ ಖಂಡಿತ ನನ್ನನ್ನು ನಾನು ಕ್ಷಮಿಸ್ಕೊಳ್ತಿರ್ಲಿಲ್ಲ, ನಿಜವಾಗ್ಲೂ ಆ ದೇವರೇ ನಿನ್ನ ಫ್ರೆಂಡ್ ರೂಪದಲ್ಲಿ ಬಂದು ನಿನ್ನ ಕಾಪಾಡಿ ಹಣದ ಸಹಾಯ ಮಾಡಿದ್ದಾನೆ ಅನಿಸುತ್ತೆ ಎಂದಾಗ, ಹೌದು ಪೂರ್ಣಿಮಾ, ನಿಮ್ಮಣ್ಣ ಹೇಳ್ತಿರೋದು ನಿಜ, ಆ ದೇವ್ರಿಗೆ ನಿನ್ನ ಕಷ್ಟ ನೋಡೋದಕ್ಕಾಗದೆ ಆ ಹುಡುಗಿ ರೂಪದಲ್ಲಿ ಬಂದು ನಿನಗೆ ಸಹಾಯ ಮಾಡ್ದ ಅನಿಸುತ್ತೆ ಎಂದಳು ಸುನೀತಾ ಕೂಡ. ಪೂರ್ಣಿಮಾ, ನನಗೊಂದು ಮಾತು ಕೊಡು, ಇನ್ನು ಮುಂದೆ ಏನೇ ಕಷ್ಟ ಬಂದರೂ ಎಂಥದ್ದೇ ಪರಿಸ್ಥಿತಿ ಎದುರಾದರೂ ಕೂಡ ನೀನು ಸಾಯೋ ನಿರ್ಧಾರ ಮಾಡಲ್ಲ ಅಂತ. ಹಾಂ, ಹಾಗೆ ಈ ಅಣ್ಣನ ಮನೆ ಬಾಗಿಲು ನಿನಗಾಗಿ ಸದಾ ತೆಗೆದಿರುತ್ತೆ, ನಿನಗೇನೇ ಕಷ್ಟ ಬಂದರೂ ಈ ಅಣ್ಣ ಒಬ್ಬ ನಿನಗಾಗಿದ್ದಾನೆ ಅನ್ನೋದನ್ನು ಯಾವತ್ತೂ ಮರಿಬೇಡ ಎನ್ನಲು, ಸರಿ ಅಣ್ಣ, ನಾನು ಮಾತು ಕೊಡ್ತೀನಿ, ನಾನು ಇನ್ಯಾವತ್ತೂ ಸಾಯೋ ನಿರ್ಧಾರ ಕೈಗೊಳ್ಳಲ್ಲ, ಹಾಗೆ ಏನೇ ಕಷ್ಟ ಬಂದರೂ ನೀನು ನನಗಾಗಿದೆಯಾ ಅನ್ನೋದನ್ನು ಕೂಡ ಮರೆಯೋದಿಲ್ಲ ಎಂದಳು ಪೂರ್ಣಿಮಾ ನಗುತ್ತಾ. ರೀ, ಇದೇ ರೀತಿ ಮಾತಾಡ್ತಾ ಇರ್ತಿರೋ ಅಥವಾ ಹೇಳೋಕ್ಕೆ ಬಂದಿರೋ ವಿಚಾರನೂ ಹೇಳ್ತಿರೋ ಎಂದಾಗ, ಅಯ್ಯೋ ನಾನು ನೋಡು,
ಪೂರ್ಣಿಮಾ, ಹೇಳಬೇಕಂತ ಬಂದಿರೋ ವಿಚಾರನ ಹೇಳೋದೇ ಮರ್ತೆ. ಅದು ನೀನು ಬೇರೆ ಕಡೆ ಕೆಲ್ಸಕ್ಕೆ ಹೇಳಿದ್ದೆ ಅಲ್ವಾ? ನಾನೊಂದು ಕಡೆ ವಿಚಾರಿಸಿದ್ದೆ. ಅವ್ರು ಇವತ್ತು ಬಂದು ಇಂಟರ್ವ್ಯೂ ಕೊಡಿ ಅಂತ ಹೇಳಿದರು. ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದ್ದೆ. ನಿಮ್ಮ ಚಿಕ್ಕಮ್ಮ ಫೋನ್ ರಿಸೀವ್ ಮಾಡಿ ಬಾಯಿಗೆ ಬಂದಾಗ ಮಾತಾಡಿದ್ರು ಎಂದಾಗ, ಅಯ್ಯೋ ಅಣ್ಣ, ಏನು ಹೇಳ್ತಿದ್ದೀರಾ? ಚಿಕ್ಕಮ್ಮನಿಗೆ ನನ್ನ ಕೆಲಸ ಹೋಗಿದ್ದ ವಿಚಾರ ಗೊತ್ತಾಯ್ತಾ ಎಂದು ಆತಂಕದಲ್ಲಿ ಕೇಳಿದಳು ಪೂರ್ಣಿಮಾ. ಹೇ ಇಲ್ಲ ಇಲ್ಲ, ನಾನು ನೀನು ಅಂತ ತಿಳಿದು ಏನೇನೋ ಹೇಳ್ತಿದ್ದೆ. ನಿಮ್ಮ ಚಿಕ್ಕಮ್ಮ ಅಂತ ಗೊತ್ತಾಗಿ ನಾನೇನೂ ಬಾಯಿ ಬಿಡಲಿಲ್ಲ ಅನ್ನೋದಕ್ಕಿಂತ ನಿಮ್ಮ ಚಿಕ್ಕಮ್ಮನೇ ನನಗೇನು ಹೇಳೋದಕ್ಕೆ ಬಿಡಲಿಲ್ಲ. ನೀನು ಏನೇ ಮಾತಾಡೋದಿದ್ರು ಆಫೀಸ್ನಲ್ಲಿ ಮಾತಾಡು ಅಂತ ನಂಗೆ ಮುಂದೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಫೋನ್ ಕಟ್ ಮಾಡಿಬಿಟ್ರು ಎಂದಾಗ ಪೂರ್ಣಿ ಒಂದು ನೆಮ್ಮದಿ ಉಸಿರು ಬಿಟ್ಟು, ಥ್ಯಾಂಕ್ ಗಾಡ್, ಚಿಕ್ಕಮ್ಮನಿಗೇನೂ ಗೊತ್ತಾಗಲಿಲ್ಲ. ಇಲ್ಲ ಅಂದಿದ್ರೆ ಇದಕ್ಕೂ ನನ್ನ ಮನೆಯಿಂದ ಆಚೆ ಹಾಕಿರೋರು. ಹೌದು ಅಣ್ಣ, ಇಂಟರ್ವ್ಯೂ ಎಲ್ಲಿ, ಯಾವ ಕಂಪ್ನಿ ಎಂದು ಕೇಳಿದಾಗ, ಈಗ ಇಂಟ್ರ್ಯೂ ಕೊಡೋದಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗಿ ಹೋಯಿತು. ಇಂಟ್ರ್ಯೂ ಇದ್ದಿದ್ದೆ ಬೆಳಗ್ಗೆ 10 ಆದರೆ ಈಗ 12:45, ಅದಕ್ಕೆ ಬೇರೆ ಕಡೆ ನೋಡಬೇಕಷ್ಟೆ ಎನ್ನಲು, ಪರವಾಗಿಲ್ಲ ಅಣ್ಣ, ಈಗ ಸದ್ಯಕ್ಕೆ ಸ್ಮಿತಾ ಮದುವೆ ಮುಗಿಯೋವರೆಗೂ ನಾನು ಕೆಲಸದ ಬಗ್ಗೆ ಯೋಚನೆ ಮಾಡೋದಕ್ಕಾಗಲ್ಲ. ನಮ್ಮ ಹತ್ರ ಸಮಯ ತುಂಬ ಕಮ್ಮಿ ಇದೆ, ಎಲ್ಲ ತಯಾರಿನೂ ಮಾಡ್ಕೋಬೇಕು. ಅದಕ್ಕೆ ಸಾಧ್ಯ ಆದರೆ ಸ್ಮಿತಾ ಮದುವೆ ಮುಗಿಯೋಷ್ಟರಲ್ಲಿ ಒಂದು ಕೆಲಸ ಹುಡುಕೊಡಿ ಅಣ್ಣ ಎಂದಾಗ, ಸರಿ ಪೂರ್ಣಿಮಾ, ಹಾಗೆ ಮಾಡ್ತೀನಿ, ನಾವೇನು ಹೊಡ್ತೀವಿ ಎಂದು ಹೇಳಿ ಎದ್ದ ರವಿ. ಅಣ್ಣ, ಇವತ್ತು ನಾನು ನೋಡೋದಕ್ಕಂತ ರಜಾ ಹಾಕಿದ್ರಾ ಎಂದು ಕೇಳಲು, ಹೌದು ಎನ್ನುವಂತೆ ತಲೆ ಆಡಿಸಿದ. ಹೌದಾ ಅಣ್ಣ, ತುಂಬ ಥ್ಯಾಂಕ್ಸ್. ನನಗಾಗಿ ನನ್ನ ಕಷ್ಟಕ್ಕೆ ಸ್ಪಂದಿಸೋ ಜೀವಗಳಿವೆ ಅಂತ ಕೇಳಿ ತುಂಬ ಖುಷಿಯಾಯಿತು. ಇಷ್ಟು ದಿನ ನಾನು ಒಂಟಿ ಅನ್ನೋ ಭಾವನೆ ಕಾಡ್ತಿತ್ತು, ಆದರೆ ಈಗ ಆ ಥರ ಏನಿಲ್ಲ ಎಂದಳು. ಸರಿ ಕಣಮ್ಮ, ನಾವಿನ್ನು ಹೊರಡ್ತೀವಿ ಎಂದು ಸುನೀತಾ ಕೂಡ ಹೇಳಲು, ಅದಕ್ಕೆ ಅಣ್ಣ, ಇದೇನು ಹೀಗೆ ಬಂದು ಹಾಗೆ ಹೋಗ್ತಿದ್ದೀರಾ? ಮಧ್ಯಾಹ್ನ ಆಗ್ತಾ ಬಂತು, ಊಟ ಮಾಡ್ಕೊಂಡು ಹೋಗಿ ಎಂದರೆ, ಬೇಡ ಪೂರ್ಣಿಮಾ ಎಂದರು ಮುಜುಗರದಿಂದ. ಅದಕ್ಕೆ ಚಿಕ್ಕಮ್ಮ ಇಷ್ಟು ಬೇಗ ಬರಲ್ಲ ಬಿಡಿ, ಅವ್ರು ಬರೋದು ಸಂಜೆನೇ ಆಗತ್ತೆ. ಮದುವೆ ಬಟ್ಟೆ ತೆಗೆಯೋದು ಅಂದರೆ ಇಷ್ಟು ಬೇಗ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವಿಬ್ಬರು ನಿಶ್ಚಿಂತೆಯಾಗಿ ಕೂತಿರಿ, ಇನ್ನೊಂದು ಅರ್ಧ ಗಂಟೆಲಿ ಅಡುಗೆ ಮಾಡಿಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗುವೇನಂತೆ ಎಂದರು. ಬೇಡ ಪೂರ್ಣಿಮಾ, ಈ ವಿಷಯ ನಿಮ್ಮ ಚಿಕ್ಕಮ್ಮನಿಗೆ ಗೊತ್ತಾದರೆ ಸುಮ್ಮನೆ ನಿನಗೆ ತೊಂದರೆ ಎಂದ ರವಿಗೆ. ಅಣ್ಣ, ಹಾಗೇನೂ ಆಗಲ್ಲ, ನನ್ನ ನಿಮ್ಮ ಸ್ವಂತ ತಂಗಿ ಅಂತೀರಾ, ಮತ್ತು ಈ ತಂಗಿಗೆ ಕೊಡೋ ಬೆಲೆ ಇಷ್ಟೇನಾ ಎಂದಳು ಬೇಸರಿಸಿಕೊಂಡು. ರೀ, ಪಾಪ ಅವಳು ಅಷ್ಟೊಂದು ಹೇಳ್ತಿದ್ದಾಳೆ, ಊಟ ಮಾಡಿಕೊಂಡೇ ಹೋಗೋಣ, ಅವಳಿಗೂ ಖುಷಿ ಆಗುತ್ತೆ ಎಂದಾಗ, ಸರಿ ಪೂರ್ಣಿಮಾ, ನೀನು ಅಡುಗೆ ಮಾಡು, ನಾವಿಬ್ಬರು ಊಟ ಮಾಡಿಕೊಂಡೇ ಹೋಗ್ತೀವಿ ಎನ್ನಲು, ಸರಿ ಅಣ್ಣ, ನೀವು ಕೂತಿರಿ ಎಂದು ಹೇಳಿ ಅಡುಗೆ ಮಾಡಲು ಹೋದಳು. ರೀ, ನಾನು ಹೋಗಿ ಪೂರ್ಣಿಮಾಗೆ ಹೆಲ್ಪ್ ಮಾಡ್ತೀನಿ, ಆಗ ಅಡುಗೆ ಬೇಗ ಬೇಗ ಆಗುತ್ತೆ ಎಂದು ಹೇಳಿ ಪೂರ್ಣಿ ಹಿಂದೆಯೇ ಅಡುಗೆ ಮನೆಗೆ ನಡೆದಳು. ಈ ಕಡೆ ಸುಶಾಂತ್ ಬೇಕು ಅಂತಲೇ ದೊಡ್ಡ ಬಟ್ಟೆ ಮಳಿಗೆ ಮುಂದೆ ಕಾರ್ ನಿಲ್ಲಿಸಿದ. ಸ್ಮಿತಾ ಅದನ್ನು ನೋಡಿ ತನ್ನಮ್ಮನ ಕಿವಿಯಲ್ಲಿ ಮೆಲ್ಲಗೆ, ಅಮ್ಮ, ಇದೇನು ಇಷ್ಟು ದೊಡ್ಡ ಅಂಗಡಿ ಮುಂದೆ ಕಾರ್ ನಿಲ್ಲಿಸಿದ್ದಾರೆ? ಈ ಅಂಗಡಿ ನೋಡ್ತಿದ್ರೆ ಬಟ್ಟೆ ಎಲ್ಲ ತುಂಬ ದುಬಾರಿ ಅನಿಸುತ್ತೆ. ಬಟ್ಟೆಗೆ ದುಡ್ಡು ಜಾಸ್ತಿ ಖರ್ಚು ಮಾಡಿದ್ರೆ ಮುಂದೆ ಬೇರೆ ಖರ್ಚಿಗೆ ಏನು ಮಾಡೋದು? ದುಡ್ಡು ಕಡಿಮೆ ಆಗೋದಿಲ್ವಾ ಎಂದು ಆತಂಕದಿಂದ ಕೇಳಿದಾಗ, ಬಂದಾಗಿದೆ, ಈಗೇನು ಮಾಡೋದಕ್ಕಾಗಲ್ಲ. ಒಟ್ಟಿನಲ್ಲಿ ನಿನ್ನ ಮದುವೆ ಯಾವ ವಿಘ್ನನೂ ಬರದೆ ನೆರವೇರಿದ್ರೆ ಅಷ್ಟೇ ಸಾಕು. ನೀನು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ ಎಂದು ಧೈರ್ಯ ಹೇಳಿದರು. ಆದರೆ ಮನಸ್ಸಲ್ಲೇ, ಸ್ಮಿತಾ ಹೇಳೋದು ಕರೆಕ್ಟು, ಈಗಲೇ ಹೀಗೆ ಮುಂದೆ ಹೇಗೋ, ಯಾವುದಕ್ಕೂ ಸ್ಮಿತಾ ಬಟ್ಟೆ ಮತ್ತು ಒಡವೆಗೆ ಇವ್ರ ಕಡೆಯಿಂದಾನೇ ದುಡ್ಡು ಹಾಕಿಸ್ಬೇಕು ಎಂದು ಲೆಕ್ಕಾಚಾರ ಹಾಕಿದರು. ಸುಶಾಂತ್ ಕಾರು ನಿಲ್ಲಿಸಿ ಎಲ್ಲರನ್ನು ನಿಲ್ಲಿಸಿ ಒಳಗಡೆ ಹೋಗಲು ಹೇಳಿ ತಾನು ಕಾರ್ ಪಾರ್ಕ್ ಮಾಡಲು ಹೋದನು. ಅಂಗಡಿಯವರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಸುಶಾಂತ್ ತಾಯಿ, ಮದುವೆಗೆ ಜವಳಿ ಹಾಕ್ಸೋದಕ್ಕೆ ಬಂದಿದ್ದೇವೆ, ಒಳ್ಳೊಳ್ಳೆ ಸೀರೆ, ಡ್ರೆಸ್ಸು, ಪಂಚೆ, ಶರ್ಟು, ಪ್ಯಾಂಟ್, ಶರ್ಟ್, ಚಿಕ್ಕ ಮಕ್ಕಳ ಬಟ್ಟೆ ಅಂತೆಲ್ಲ ಶುದ್ಧ ಲಿಸ್ಟ್ ಹೇಳಿದರು ತೋರಿಸಲು. ಸರಿ ಬನ್ನಿ ಅಮ್ಮ ಎಂದು ಅಂಗಡಿಯವ ಓನರ್ ಒಳಗಡೆ ಕರೆದುಕೊಂಡು ಹೋದ. ಎಲ್ಲರಿಗೂ ಮೊದಲು ಕೂಲ್ ಡ್ರಿಂಕ್ಸ್ ತರಿಸಿ ಕೊಟ್ಟ. ಸುಶಾಂತ್ ಕಾರ್ ಪಾರ್ಕ್ ಮಾಡಿ ಅವನು ಒಳಗಡೆ ಬಂದ. ಏನು ಅಂತ, ಮೊದಲು ಹುಡುಗಿಗೆ ಎಂಗೇಜ್ಮೆಂಟ್ ಸೀರೆ, ಧಾರೆ ಸೀರೆ, ಮುಹೂರ್ತದ ಸೀರೆ, ಅರಿಶಿಣ ಶಾಸ್ತ್ರಕ್ಕೆ ಸೀರೆ ತೆಗೆಸೋಣ ಎಂದಾಗ, ಬೀಗ್ರೆ, ಮೊದಲು ಹುಡುಗನಿಗೆ ಸೆಲೆಕ್ಟ್ ಮಾಡೋಣ, ಆಮೇಲೆ ಬೇಕಿದ್ರೆ ಹುಡುಗಿಗೆ ಸೆಲೆಕ್ಟ್ ಮಾಡೋಣ ಎನ್ನಲು, ಬೇಡ ಬೇಡ, ಹೆಣ್ಮಕ್ಳು ಸೀರೆ ಆಯ್ಕೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ನಿಮಗೆ ಸೀರೆ ಡಿಸೈನು, ಬಾರ್ಡ್ರು, ಬಣ್ಣ ಮತ್ತು ಮ್ಯಾಚಿಂಗ್ ಬ್ಲೌಸು, ಗಾಗ್ರಾ, ಚೋಲಿ ಇದೆಲ್ಲ ಆಯ್ಕೆ ಮಾಡ್ಕೊಳ್ಳೋದಿರುತ್ತೆ. ನಮಗಾದರೆ ಒಂದು ಪಂಚೆ ಶರ್ಟು ಅಥವಾ ಜುಬ್ಬಾ ಪೈಜಾಮು, ಕೋಟು, ಜಾಕೆಟು, ಇಷ್ಟರಲ್ಲಿ ಜಾಸ್ತಿ ಬಣ್ಣ ಡಿಸೈನ್ ಅಂತೆಲ್ಲ ನೋಡಲ್ಲ ನಾವು. ಒಂದೆರಡು ಬಣ್ಣ ಆಯ್ಕೆ ಮಾಡ್ಕೊಂಡು ಬಿಡ್ತೀವಿ. ಅದಕ್ಕೆ ನೀವು ಫಸ್ಟ್ ನೀವೇ ಆಯ್ಕೆ ಮಾಡ್ಕೊಂಡು ಬಿಡಿ, ಆಮೇಲೆ ನಮ್ದು ಆಯ್ಕೆ ಮಾಡ್ಕೊಳ್ತೀವಿ ಎಂದರು ಸುಶಾಂತ್ ತಂದೆ ವೀರೇಶ್. ಅಪ್ಪ, ಆ ರೀತಿ ಮಾಡೋದು ಬೇಡ, ಹೆಣ್ಮಕ್ಳು ತಮ್ಮ ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾವು ನಮ್ಮ ಬಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇದರಿಂದ ಸಮಯ ಉಳಿತಾಯ ಆಗುತ್ತೆ, ಜೊತೆಗೆ ಇವತ್ತೇ ಒಡವೆ ಕೂಡ ತೆಗೆದುಬಿಡೋಣ. ಮದುವೆಗೆ ಇನ್ನೂ 3 ದಿನ ಮಾತ್ರ ಉಳಿದಿದೆ, ಜೊತೆಗೆ ಅಕ್ಕಪಕ್ಕದ ಮನೆಯವರು, ಊರಿನಲ್ಲಿ ಗುರ್ತು ಪರಿಚಯ ಇರೋದವ್ರಿಗೂ ಕಾರ್ಡ್ ಕೊಡಬೇಕಲ್ವಾ ಎಂದಾಗ, ನೀನು ಹೇಳೋದು ನಿಜಾನೇ ಸುಶಿ, ಹಾಗೆ ಮಾಡೋಣ ಎಂದರು ನಿರ್ಮಲ. ಆ ಕಡೆ ಹೆಣ್ಮಕ್ಕಳು ತಮ್ಮ ತಮ್ಮ ಸೀರೆ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರೆ, ಈ ಕಡೆ ಗಂಡು ಮಕ್ಕಳು
ತಮ್ಮ ಡ್ರೆಸ್ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದರು. ನಿರ್ಮಲಾ ಮೊದಲು ತಮಗೆ, ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ, ತಮ್ಮ ಕಡೆ ಸಂಬಂಧಿಕರಿಗೆ ಅಂತೆಲ್ಲ ಒಂದು 25ರಿಂದ 30 ಸೀರೆ, ಬ್ಲೌಸ್ ಪೀಸ್ ಅಂತ ಆಯ್ಕೆ ಮಾಡಿಕೊಂಡರು. ಆಮೇಲೆ ಆ ಅಂಗಡಿ ಓನರ್ಗೆ ಮದುಮಗಳಿಗೆ ಸೀರೆ ಆಯ್ಕೆ ಮಾಡಿಕೊಳ್ಳಲು ಹೇಳಿದರು. ಸ್ಮಿತಾ, ನಿನ್ನ ಮದುವೆ, ನಿನಗೆ ಯಾವ ಥರದ ಸೀರೆ ಬೇಕು, ಹಾಗೆ ಬಣ್ಣ, ಡಿಸೈನ್, ಬಾರ್ಡರ್ ಎಲ್ಲ ನೋಡಿ ನೀನೇ ಆರಿಸ್ಕೊ ಎಂದರು ನಿರ್ಮಲಾ. ಸ್ಮಿತಾ ಹುಸಿನಾಗೆ ನಗುತ್ತಾ ಸರಿ ಅತ್ತೆ ಎಂದಳು. ನಿರ್ಮಲಾ ಅವರು ಆ ಶಾಪ್ ಓನರ್ಗೆ ಆ ಶಾಸ್ತ್ರ ಈ ಶಾಸ್ತ್ರಕ್ಕೆ ಬೇಕು ಸೀರೆಗಳು ಅಂತ ಒಂದು 10ರಿಂದ 15 ಸೀರೆಗಳನ್ನು ತೋರಿಸೋದಕ್ಕೆ ಹೇಳಿದರು. ಅಷ್ಟು ಹೇಳಿ ನಿರ್ಮಲಾ ಅವರು ತಮ್ಮ ಗಂಡ ಮಗ ಇದ್ದಲ್ಲಿಗೆ ಹೋದರು, ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು. ಸ್ಮಿತಾ ಮತ್ತು ವನಿತಾ ಇಬ್ಬರು ಅವರು ಹೋಗುವ ದಾರಿಯಲ್ಲಿ ನೋಡುತ್ತಾ ಪೆಚ್ಚು ಮೋರೆ ಹಾಕಿದರು. ಅಮ್ಮ, ಇದೇನು ಮಾಡಿದ್ರು? ಅಲ್ಲ, ಅವರು ದುಬಾರಿ ಎಷ್ಟೊಂದು ಸೀರೆ ಆಯ್ಕೆ ಮಾಡ್ಕೊಂಡು ಹೋದರು. ಅಂದಾಜು ಅವ್ರುಗಳದ್ದೇ 45ರಿಂದ 50 ಸಾವಿರವರೆಗೂ ಆಗ್ಬೋದು ಅನಿಸುತ್ತೆ ಅಲ್ವಾ ಅಮ್ಮ ಎಂದಳು ಸ್ಮಿತಾ ಸಪ್ಪೆ ಮುಖ ಮಾಡಿ. ಹ್ಞೂ ಕಣೆ, ನನಗೂ ಹಾಗೆ ಅನ್ನಿಸ್ತಿದೆ. ಏನು ಮೂವ್ ಮಾಡೋದಕ್ಕಾಗಲ್ಲ. ಈಗ ನಾವೇನಾದರೂ ತಕರಾರು ಮಾಡಿದ್ರೆ ಈ ಮದುವೆನೇ ಕ್ಯಾನ್ಸಲ್ ಮಾಡ್ತಾರಷ್ಟೇ. ಹೆಣ್ಮಕ್ಳದ್ದೇ ಇಷ್ಟ ಆದರೆ ಇನ್ನು ಗಂಡು ಮಕ್ಳದ್ದು ಎಷ್ಟು ಬಿಲ್ ಆಗ್ಬೋದು ಎಂದು ಲೆಕ್ಕ ಹಾಕಲು, ಅಮ್ಮ, ಅವ್ರದ್ದು ಒಂದು 50,000 ಆಗ್ಬೋದೇನೋ ಎಂದಳು. ಮಗಳು ಹೇಳಿದ್ದು ಕೇಳಿ ವನಿತಾ ಎದೆ ದಸಕ್ ಎಂದಿದ್ದು. ಅಲ್ವೇ ಸ್ಮಿತಾ, ನಾನು ತಂದಿರೋದೇ 1,00,000 ಅಷ್ಟೇ, ಇನ್ನು ಒಡವೆಗೆ ದುಡ್ಡೆಲ್ಲಿಂದ ತರೋದು ಎಂದರು ವನಿತಾ ಟೆನ್ಷನ್ ಮಾಡಿಕೊಂಡು. ಅಮ್ಮ, ಇನ್ನೆಲ್ಲಿ, ಪೂರ್ಣಿಮಾ ಕೊಟ್ಟಿದ್ದಾಳಲ್ಲ ದುಡ್ಡು, ಅದರಿಂದ ಎಂದಾಗ, ಏನೇ ಹೀಗೆ ಹೇಳ್ತಿದ್ಯಾ? ದುಡ್ಡೆಲ್ಲ ಬರೀ ಒಡವೆ ವಸ್ತ್ರಕ್ಕೆ ಅಂತ ಖರ್ಚು ಮಾಡಿದ್ರೆ ಛತ್ರಕ್ಕೆ, ಹೊಲದವ್ರಿಗೆ, ಅಡುಗೆಯವ್ರಿಗೆ, ನಮ್ಮ ಕಡೆ ಬಂದ ಸಂಬಂಧಿಕರಿಗೆ ಬಟ್ಟೆ, ತಾಂಬೂಲ ಅಂತ ಇನ್ನೂ ಏನೇನೋ ಶಾಸ್ತ್ರಕ್ಕೆಲ್ಲ ದುಡ್ಡು ಎಲ್ಲಿಂದ ತರೋದು? ಅವಳು ಕೊಟ್ಟಿರೋದು ಬರೀ 5,00,000, ಅಷ್ಟರಲ್ಲೇ ಇದೆಲ್ಲ ಮಾಡ್ಕೋಬೇಕು ಅಂತ ಲೆಕ್ಕ ಹಾಕ್ಕೊಂಡಿದ್ದೆ. ಮಿಕ್ಕಿದ್ದಕ್ಕೆ ದುಡ್ಡು ಹೇಗೆ ಹೊಂದಿಸೋದು ಎಂದು ಕೇಳಲು, ಅಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀನೇನು ಮಾಡ್ತೀಯೋ, ಲಾಸ್ಟ್ ಮೂಮೆಂಟ್ನಲ್ಲಿ ದುಡ್ಡಿಲ್ಲ, ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಹೇಳಿ ನನ್ನ ಮದುವೆ ಏನಾದರೂ ನಿಂತರೆ ನಾನಂತೂ ಜೀವಂತವಾಗಿರೋದಿಲ್ಲ, ಮೊದಲೇ ಹೇಳಿದ್ದೀನಿ ಎಂದು ಸೀರೆ ನೋಡಲು ಶುರು ಬಿಟ್ಟಳು. ಮಗಳು ಹೇಳಿದ್ದು ಕೇಳಿ ವನಿತಾಗೆ ಜೀವ ಬಾಯಿಗೆ ಬಂದಂಗಾಗಿತ್ತು. ಇದೇನಿದು, ಇವಳು ನೋಡಿದ್ರೆ ಹೀಗೆ ಹೇಳ್ತಿದ್ದಾಳೆ, ನಾನು ಎಲ್ಲಿಂದ ದುಡ್ಡು ತರಲಿ? ಪೂಣೆ ಆದರೆ ದುಡಿತಾಳೆ, ಅವಳಿಗಾದರೆ ಸಾಲ ಅಂತ ಯಾರಾದರೂ ದುಡ್ಡು ಕೊಡ್ತಾರೆ, ಆದರೆ ನನಗೆ ಯಾರು ಸಾಲ ಕೊಡಬೇಕು? ಪೂಣೆ ನೋಡಿದ್ರೆ ಹೇಗೋ 5,00,000 ದುಡ್ಡು ಹೊಂದಿಸ್ಕೊಂಡು ಬಂದು ಕೊಟ್ಟಿದ್ದಾಳೆ, ಈಗ ಮತ್ತೆ ಕೊಡು ಅಂತ ಕೇಳಿದರೆ ಅವಳು ಎಲ್ಲಿಂದ ಕೊಡ್ತಾಳೆ? ಬಟ್ಟೆಗೆ 1,00,000 ಖರ್ಚು ಮಾಡಿದ್ರೆ ಒಡವೆಗೆ ಇನ್ನೆಷ್ಟು ದುಡ್ಡು ಖರ್ಚಾಗುತ್ತೋ? ಮಿಕ್ಕ ದುಡ್ಡಲ್ಲಿ ಎಲ್ಲ ಹೇಗೆ ಸರಿದೂಗಿಸ್ಲಿ? ದೇವ್ರೇ, ನೀನೇ ಒಂದು ದಾರಿ ತೋರಿಸು ಎಂದು ಕಾಣದ ದೇವರಿಗೆ ಬೇಡಿಕೊಂಡರು. ಸ್ಮಿತಾ ಕೂಡ ಹಿಂದೆ ಬೀಳದೆ ತನ್ನ ಅತ್ತೆ ಮತ್ತು ನಾದಿನಿಯರು ತೆಗೆದುಕೊಂಡದ್ದಕ್ಕಿಂತ ಹೆಚ್ಚಿನ ರೇಟ್ ಸೀರೆಗಳನ್ನೇ ಆರಿಸಿದಳು. ವತ್ಸಲ ಅವರಿಗೆ ಸ್ಮಿತಾ ಮಾಡ್ತಿರೋದು ನೋಡಿ ಕೋಪ ಬಂದರೂ ಅಲ್ಲಿ ಏನೂ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸ್ಮಿತಾ ಕೂಡ ತಮ್ಮ ಮಾತು ಕೇಳೋದಿಲ್ಲ ಅಂತ ಗೊತ್ತಿತ್ತು. ಹೆಚ್ಚು ಹೇಳೋದಕ್ಕೆ ಹೋದರೆ ಸತ್ತು ಹೋಗ್ತೀನಿ ಅಂತ ಹೆದರಿಸ್ತಾಳೆ. ಸ್ಮಿತಾ ಕೂಡ ಒಂದು ರೀತಿ ಬಿಸಿ ತುಪ್ಪ ಆದ ಹಾಗೆ ಆಗಿದ್ಲು. ಈ ಕಡೆ ಉಗುಳೋಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಇರೋ ಸ್ಥಿತಿಯಾಗಿತ್ತು. ಮಗಳು ಅವರ ಮುಂದೆ ತಾನು ಕಮ್ಮಿ ಇಲ್ಲ ಎಂದು ತೋರಿಸಿಕೊಳ್ಳುವ ಭರದಲ್ಲಿ ದುಡ್ಡಿನ ಬಗ್ಗೆ ವಿಚಾರ ಮಾಡದೆ ಮನಸ್ಸಿಗೆ ಹಿಡಿಸಿದ ದುಬಾರಿ ಬೆಲೆಯ ಸೀರೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಳು. ವನಿತಾ ಅವರಿಗಂತೂ ಅನ್ನೋ ಹಾಗಿಲ್ಲ, ಅನುಭವಿಸೋ ಹಾಗಿಲ್ಲ ಅನ್ನೋ ಪರಿಸ್ಥಿತಿ ಆಗಿತ್ತು. ಗಂಡಿನ ಮನೆಯವರು ತಮ್ಮ ಮಕ್ಕಳು, ಗಂಡ, ಅತ್ತೆ, ಮಾವ, ಮೊಮ್ಮಕ್ಕಳು ತಮಗೆ ಅಂತ ಬಿಟ್ಟಿ ದುಡ್ಡಲ್ಲಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಖರೀದಿಸಿದ್ದರು. ಅಲ್ಲಿದ್ದವರೆಲ್ಲರೂ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಗಾದೆ ಮಾತಿನ ಹಾಗೆ ನಡೆದುಕೊಂಡಿದ್ರು. ಅಳಿಯಂದ್ರು ಬೇರೆ ಇವತ್ತು ಒಡವೆ ಖರೀದಿ ಮಾಡಿಬಿಡೋಣ ಅಂತ ಹೇಳಿದ್ದಾರೆ. ಈಗ ಒಡವೆಗೆ ದುಡ್ಡು ಮನೆಯಲ್ಲಿದೆ, ಇವತ್ತು ಹೇಗಾದರೂ ಮಾಡಿ ಒಡವೆ ಖರೀದಿ ಮಾಡೋದನ್ನು ನಾಳೆಗೆ ಹಾಕಬೇಕು, ಇಲ್ಲ ಅಂದರೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ ಎಂಬ ಚಿಂತೆ ಹತ್ತಿತು. ಸ್ಮಿತಾ ತನ್ನಮ್ಮನಿಗೆ ಮದುವೆಗೆ ನೀನು ಸೀರೆ ತಗೋ ಅಂತ ಹೇಳಲಿಲ್ಲ, ಬರೀ ತನ್ನದಷ್ಟೇ ನೋಡಿಕೊಳ್ಳುತ್ತಾ ಇದ್ದಳು. ಹೆಣ್ಣಿಗೆ ಬಟ್ಟೆ ಅವರೇ ಕೊಡಿಸ್ಬೇಕಲ್ವಾ ಎಂದು ತಾವು ಕೂಡ ಹಿಂದೆ ಬೀಳದೆ ದುಬಾರಿ ಬೆಲೆಯ ಒಂದು 4 ಸೀರೆ ಆಯ್ಕೆ ಮಾಡಿದರು. ಗಂಡ ಮಕ್ಕಳು ತಮಗೆ ಬೇಕಾದ ಬಟ್ಟೆ ಖರೀದಿ ಮಾಡಿದ್ದರು. ಆ ಶಾಪ್ ಓನರ್ ಎಲ್ಲ ಬಟ್ಟೆಗಳನ್ನು ಬಿಲ್ಲಿಂಗ್ಗೆ ತೆಗೆದುಕೊಂಡು ಹೋದ. ವನಿತಾಗಂತೂ ಎದೆ ಪುಕ ಪುಕ ಅನ್ನೋದಕ್ಕೆ ಶುರುವಾಗಿತ್ತು. ಎಲ್ಲ ದುಬಾರಿ ಬಟ್ಟೆಗಳು, ಒಂದಕ್ಕಿಂತ ಒಂದು ಕಾಸ್ಟ್ಲಿ ಪ್ರೈಸ್ ಆಗಿದ್ವು. ಆ ಓನರ್ ಎಲ್ಲ ಬಟ್ಟೆಗಳನ್ನು ಬಿಲ್ಲಿಂಗ್ ಮಾಡಿದಾಗ 98,600 ರೂಪಾಯಿ ಆಗಿತ್ತು. ಬಿಲ್ ಮಾಡುವಾಗ ವನಿತಾ ಆ ಶಾಪ್ ಓನರ್ಗೆ ಹೆಣ್ಣಿನ ಬಟ್ಟೆ ಬಿಲ್ ಬೇರೆ ಮಾಡಿ, ಮಿಕ್ದವ್ರ ಬಟ್ಟೆ ಬಿಲ್ ಬೇರೆ ಮಾಡಿ ಎಂದು ಹೇಳಿದರು. ಬೇರೆ ಬೇರೆ ಬಿಲ್ ಮಾಡಿ ಕೊಟ್ಟಾಗ ವನಿತಾ ತನ್ನ ಮತ್ತು ತನ್ನ ಮಗಳ ಬಟ್ಟೆ ಬಿಲ್ಲನ್ನು ಸುಶಾಂತ್ಗೆ ಕೊಟ್ಟು ಹೆಣ್ಣಿಗೆ ಬಟ್ಟೆ ನೀವೇ ಕೊಡಿಸ್ಬೇಕು ಎಂದು ಹೇಳಿದಾಗ ನಿರ್ಮಲಾ ಅವರು, ಅದೆಲ್ಲ ಆಗಲ್ಲ ಬೀಗ್ರೆ, ಮದುವೆ ಸಂಪೂರ್ಣ ಖರ್ಚು ನೀವೇ ನೋಡ್ಕೊಳ್ತೀವಿ ಅಂತ ಹೇಳಿದ್ದೀರಾ, ಹಾಗಾಗಿ ನಾವು 1 ರೂಪಾಯಿ ದುಡ್ಡು ಕೂಡ ಕೊಡಲ್ಲ ಎಂದರು ಕಡ್ಡಿ ಮುರಿದ ಹಾಗೆ. ಅದೇಗಾಗತ್ತೆ, ಗಂಡಿಗೆ ಬಟ್ಟೆ ನಾವು ಕೊಡಿಸಿದ್ರೆ ಹೆಣ್ಣಿಗೆ ಬಟ್ಟೆ ನೀವು ಕೊಡಿಸ್ಬೇಕು, ಅದೇ ಅಲ್ವಾ ಶಾಸ್ತ್ರ ಎಂದಳು ವನಿತಾ. ಇಬ್ಬರು ಬೀಗರಿಗೂ ಮಾತಿಗೆ ಮಾತು ಬೆಳೆಯಿತು. ನಿರ್ಮಲಾ ಮಾತ್ರ ಸೋಲಲು ತಯಾರಿಲ್ಲ, ವನಿತಾ ಕೂಡ ಸೋಲಲು ತಯಾರಿಲ್ಲ.
ಕಡೆಗೆ ನಾವು ₹1 ಕೊಡೋದಿಲ್ಲ. ಕೊಡೋದಾದರೆ ನೀವೇ ಕೊಡಿ, ಇಲ್ಲ ಅಂದರೆ ಈ ಮದುವೆ ಕ್ಯಾನ್ಸಲ್ ಮಾಡಿಬಿಡೋಣ ಎಂದರು ನಿರ್ಮಲಾ. ಸ್ಮಿತಾ ಹೆದರಿ, ಅಮ್ಮ ಇಷ್ಟೊಂದು ಬಟ್ಟೆಗೆ ಬಿಲ್ ಹಾಕ್ಸಿದ್ಯಾ, ಈಗ ನಮ್ಮಿಬ್ಬರ ಬಟ್ಟೆಗೆ ಯಾಕಷ್ಟು ಚೌಕಾಶಿ ಮಾಡ್ತಿದ್ಯಾ, ಅದನ್ನು ನೀನೇ ಪೇ ಮಾಡಿಬಿಡಮ್ಮ ಎಂದಳು ಮೆಲ್ಲಗೆ. ಮಗಳ ಮಾತು ಕೇಳಿ ವನಿತಾಗೆ ಅಳೋದೊಂದು ಬಾಕಿ. ಟೋಟಲ್ ಬಟ್ಟೆ ಖರೀದಿ ಮೊತ್ತ ಕೇಳಿ ಹುಸಿನಗೆ ನಗುತ್ತಾ ಬಿಲ್ ಪಾವತಿಸಿ ಆಚೆ ಬಂದರು. ಬಟ್ಟೆ ಖರೀದಿ ಮಾಡಿ ಮುಗಿಸುವಷ್ಟರಲ್ಲಿ ಸಂಜೆಯೇ ಆಗಿತ್ತು. ಎಲ್ಲರಿಗೂ ಹೊಟ್ಟೆ ತನ್ನ ಇರುವನ್ನು ತೋರಿಸುತ್ತಿತ್ತು. ಆಚೆ ಬಂದು ಎಲ್ಲರೂ ಹೊಟ್ಟೆ ತುಂಬ ಹಸಿತಿದ್ದ ಕಾರಣ ಮಧ್ಯಾಹ್ನ ಏನೂ ತಿಂದಿಲ್ಲ. ಈಗ ಒಂದು ಒಳ್ಳೆ ರೆಸ್ಟೋರೆಂಟ್ ಹೋಗಿ ತಿಂಡಿ ತಿನ್ನೋಣ ಎಂದರು. ಮುಂದುವರಿಯುವುದು.